ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ತರಗತಿಗೆ ನಿಮಗೆ ಸ್ವಾಗತ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, VA ಪರೀಕ್ಷೆಗೆ ನಾವು ತರಗತಿಗಳನ್ನು ಏನು ಶುರು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ 18ನೇ ತರಗತಿ ಇದು. ನೋಡಿ ವಿದ್ಯಾರ್ಥಿಗಳೇ, ಜಾಸ್ತಿ ತರಗತಿ ಆದಾಗ ನಿಮಗೆ ಹೆಚ್ಚಿಗೆ ಅಂದರೆ ತಲೆ ಮೇಲೆ ಬಿದ್ದಂತಾಗ್ಬಿಡತ್ತೆ ಇಷ್ಟು ತರಗತಿ ಓದಬೇಕಂತ. ಅದಕ್ಕೆ ಆದಷ್ಟು ಬೇಗ ದಿನಕ್ಕೆ 2-3 ತರಗತಿ ಅಂತ ಮಾಡ್ಕೊಂಡು ಬಂದ್ರೂ ಕೂಡ ನೀವು ವಿತಿನ್ 5 ಡೇಸ್ ಒಳಗೆ ನೀವು ನಮ್ಮ ಒಂದು ಲೈವ್ ತರಗತಿಗಳಿಗೆ ಬರ್ಬೋದು. ಪ್ರತಿದಿನ ಒಂದೇ ತರಗತಿ ನಡೀತಾ ಇದೆ. ಎಕ್ಸಾಮ್ ಹತ್ರ ಬಂದಂಗೆ 2-3 ತರಗತಿಗಳು ಆಗ್ತವೆ. ಅದಕ್ಕೆ ನಾವೇನಪ್ಪ ಹೇಳ್ತಿದ್ದೀವಿ ಅಂತ ಅಂದರೆ, ಆದಷ್ಟು ಬೇಗ ನೀವು ಪ್ರಿಪರೇಷನ್ಸನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗಿ. ಬರೀ ನಂದು ಒಂದೇ ತರಗತಿ ಅಲ್ಲ, ಈ ಒಂದು ತರಗತಿ ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ನೀವು ಓದಬೇಕು. ನೀವು ಸೆಲ್ಫ್ ಸ್ಟಡಿ ಮಾಡಿದರೆ ಮಾತ್ರ ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ ಎಕ್ಸಾಮ್ಸನ್ನು ಕ್ಲಿಯರನ್ನು ಮಾಡ್ಬೋದು. VA ಪರೀಕ್ಷೆ 2024ರ ಪೇಪರನ್ನು ಆಲ್ರೆಡಿ ನಾವು ಟೆಲಿಗ್ರಾಮ್ಗೆ ಅಪ್ಲೋಡ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡಿ. ನಮ್ಮ ಒಂದು ತರಗತಿಗಳನ್ನು ನೋಡಿಕೊಂಡು ಆ ಒಂದು VA ತರಗತಿಗಳ ಏನು ಹಿಂದಿನ ವರ್ಷದ ಕ್ವಶನ್ ಪೇಪರ್ ಏನಿದೆ ಅದನ್ನು ನೀವು ನೋಡಿದಿರಿ ಅಂತ ಅಂದರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಒಂದು ತರಗತಿಗಳು ಮತ್ತು ಆ ಒಂದು ಕ್ವಶನ್ ಪೇಪರ್ ಯಾವ ಮಟ್ಟಿಗಿದೆ ಅನ್ನೋದನ್ನು ನೀವು ಒಂದ್ಸಲಿ ನೋಡ್ಕೋಬೋದು. ಅದಾದ ಬಳಿಕ ನಮ್ಮ ಒಂದು ತರಗತಿಗಳನ್ನು ಫಾಲೋ ಮಾಡ್ಕೊಳ್ತಾ ಬನ್ನಿ. ನಿಮಗೆ ತಕ್ಷಣ ಯೂಸ್ ಆಗುತ್ತೆ, ಖಂಡಿತ ಯೂಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದರೆ, ನಮ್ಮ ತರಗತಿಗಳಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, ಬರೀ ಕೋರ್ಸ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ಕೋರ್ಸ್ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ. ನೋಡಿ ವಿದ್ಯಾರ್ಥಿಗಳೇ, ಸಂಪೂರ್ಣ ಬ್ಯಾಚ್ ಅಂತ ನಾವು ಲಾಂಚ್ ಮಾಡಿದ್ದೀವಿ. ಈ ಒಂದು ಸಂಪೂರ್ಣ ಬ್ಯಾಚಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ನಿಮಗೆ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ನಿಮಗೆ 501 ರೂಪೀಸಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು GK ಕೋರ್ಸನ್ನು ನಾವು ಲಾಂಚ್ ಮಾಡಿದ್ದೀವಿ. ತುಂಬ ವಿದ್ಯಾರ್ಥಿಗಳು ಇದನ್ನು ಆಲ್ರೆಡಿ ತಗೊಂಡು ಓದ್ತಾ ಇದ್ದೀರಾ ಕೂಡ, ಜೊತೆಗೆ ನಮ್ಮ ಒಂದು ತರಗತಿಗಳನ್ನು ಕೂಡ ನೋಡ್ತಾ ಇದ್ದೀರಾ. ಯಾರ್ಯಾರು ಆ ರೀತಿ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು ತರಗತಿಗಳನ್ನು ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಹಾಕಿ, ನಾವು ತಗೊಂಡಿದ್ದೀವಿ ಅಂತ. ಬೇರೆಯವರು ಕೂಡ ನೋಡಿ ತಗೊಂಡ್ಲಿ, ಯಾಕೆಂದರೆ ಇದು ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಬ್ಯಾಚ್ ಇದು. ನಮ್ಮ ಒಂದು ತರಗತಿಗಳಲ್ಲಿ ಏನು ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತೀವಿ, ಬೇಸ್ಡ್ ಆನ್ ದಿಸ್ PDF ಇರ್ತವೆ. ಮತ್ತು PDF ಓದ್ಕೊಂಡು ಇದನ್ನು ಮಾಡಿದರೆ, ಮತ್ತು ನೀವು ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ಫ್ರೀಯಾಗಿ ನಾವು ಟೆಲಿಗ್ರಾಮಲ್ಲಿ ಏನು ಕೊಟ್ಟಿದ್ದೀವಿ ಅದನ್ನು ಡಿಸ್ಕಸ್ ಮಾಡಿದರೆ 100% ನಿಮಗೆ ಸ್ಕೋರ್ ಆಗುತ್ತೆ ಹಿಸ್ಟ್ರಿಯಲ್ಲಿ. ಇದೇ ರೀತಿ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸರ್ ಬರೀ ಹಿಸ್ಟ್ರಿ ಅಷ್ಟೇ ಮಾಡ್ತೀರಾ, ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲವೂ ಕೂಡ ಮಾಡ್ತೀರಾ, ಪೊಲಿಟಿ ಕೂಡ ಮಾಡ್ತೀರಾ, ಅಥವಾ ಈ ಅರ್ಥವ್ಯವಸ್ಥೆ ಮಾಡ್ತೀರಾ, ಅಥವಾ ಭೂಗೋಳ ಮಾಡ್ತೀರಾ ಇಲ್ವಾ, ಎಲ್ಲವೂ ಕೂಡ ಕೇಳ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಎಲ್ಲವನ್ನು ಕೂಡ ಮಾಡಿಕೊಡ್ತೀನಿ, ಓಕೆನಾ. ಈಗ ಹಿಸ್ಟ್ರಿ ನಡೀತಾ ಇದೆ, ಇನ್ನೂ ಕೂಡ 4-5 ಕ್ಲಾಸ್ ಅಷ್ಟೇ. ಇವತ್ತಿನ ತರಗತಿ ಯಾವುದಪ್ಪ ಅಂತ ಅಂದರೆ ಏನು ಚಿಕ್ಕ ಸಂಸ್ಥಾನಗಳಲ್ಲಿ ಕೆಳದಿ ಶಿವಪ್ಪ ನಾಯಕರು ಬರ್ತಾರೆ, ಮತ್ತು ಇಲ್ಲಿ ಚಿತ್ರದುರ್ಗದ ಪಾಳೆಗಾರರು ಬರ್ತಾರೆ, ಯಲಹಂಕದ ನಾಡಪ್ರಭುಗಳು ಬರ್ತಾರೆ. ಇವರೆಲ್ಲರೂ ಕೂಡ ಸಣ್ಣ ಸಂಸ್ಥಾನಗಳಲ್ಲಿ ಇದ್ದಂಥವರು. ಆ ಒಂದು ಸಂಸ್ಥಾನಗಳನ್ನು ನಾವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಬರಬೇಕು. ತುಂಬ ಇಂಪಾರ್ಟೆಂಟ್ ಇದ್ದಾವೆ, ನೋಡ್ಕೊಳ್ತಾ ಹೋಗೋಣ. ಈಗ ಈ ಒಂದು ಸ್ಕ್ಯಾನರನ್ನು ಯಾರ್ಯಾರು ತಗೊಂಡಿಲ್ಲ ಸ್ಕ್ರೀನ್ಶಾಟು ತಗೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಪರ್ಚೇಸ್ ಮಾಡಿದಂಥ ಅಥವಾ ಪೇಮೆಂಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ನಮಗೆ ಟೆಲಿಗ್ರಾಮ್ಗಾದರೂ ಮೆಸೇಜ್ ಹಾಕ್ಬೋದು. ಇಲ್ಲ ಅಂತ ಅಂದರೆ ನಾವು ಇಲ್ಲಿ ಇಮೇಲ್ ID ಕೊಟ್ಟಿದ್ದೀವಿ, ಇಮೇಲ್ ಐಡಿಗಾದರೂ ಮೆಸೇಜ್ ಹಾಕ್ಬೋದು, ಓಕೆನಾ. ಇಮೇಲ್ ID ನೋಡಿ, udyogjeevan12@gmail.com ಅಂತ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ಬನ್ನಿ. ಮೊದಲನೇ ಪ್ರಶ್ನೆ ಏನಿದೆ ಏನಪ್ಪ ಅಂತಂದರೆ, ಮೊದಲನೇದಾಗಿ ಚಿತ್ರದುರ್ಗದ ಒಂದು ಏನು ಪಾಳೆಗಾರರ ಬಗ್ಗೆ ಒಂದು 4-5 ಕ್ವಶನ್ ಇದ್ದಾವೆ. ಆಮೇಲೆ ಕೆಳದಿ ಶಿವಪ್ಪ ನಾಯಕರು ಅಂದರೆ ಕೆಳದಿ ನಾಯಕರ ಬಗ್ಗೆ ಕ್ವಶನ್ ಇದೆ. ಅದಾದ ಬಳಿಕ ನಾಡಪ್ರಭುಗಳು ಅಂದರೆ ಏನು ಕೆಂಪೇಗೌಡರು ಅವರಿಗೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಇದ್ದಾವೆ, ನೋಡ್ಕೊಳ್ತಾ ಹೋಗೋಣ, ಓಕೆನಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಷ್ಟೇ ಬರಲ್ಲ, ಇದನ್ನು ಬಿಟ್ಟು ನೀವು PDF ಓದಿದರೆ ನಿಮಗೆ 100% ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ಓಕೆನಾ. ಇದು ಗೊತ್ತಿರಬೇಕು. ಈಗ ಬನ್ನಿ, ಮೊದಲನೇ ಹೇಳಿಕೆ ಪ್ರಶ್ನೆ ನೋಡಿ. ಚಿತ್ರದುರ್ಗದ ಕೋಟೆಯನ್ನು ಕಲ್ಲಿನ ಕೋಟೆ ಎಂದು ಕೂಡ ಇಲ್ಲಿ ಕರೆಯಲಾಗುತ್ತದೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ ಬದುಕಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅಥವಾ ಕರ್ನಾಟಕದಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಕಲ್ಲಿನ ಕೋಟೆ ಬಗ್ಗೆ ಗೊತ್ತೇ ಇರುತ್ತೆ, ಎಲ್ಲರೂ ಕೂಡ ನೀವು ಕೇಳಿರ್ತೀರ. ಈ ಒಂದು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಒಂದು ಕೋಟೆಯನ್ನು ಕಲ್ಲಿನ ಕೋಟೆ ಅಂತ ಇಲ್ಲಿ ಕರೆಯಲಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೇಳಿಕೆ ಸರಿ ಇದೆ. ಈ ಕೋಟೆಯನ್ನು ಚಿತ್ರದುರ್ಗದ ಪಾಳೆಗಾರರು ಬಲಪಡಿಸಿ ವಿಸ್ತರಣೆಯನ್ನು ಮಾಡಿದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಚಿತ್ರದುರ್ಗದ ಪಾಳೆಗಾರರು ಇದನ್ನು ಬಲಪಡಿಸ್ತಾರೆ ಮತ್ತು ಇಲ್ಲಿ ಕಟ್ತಾರೆ ಅಂತ. ಅದೇ ರೀತಿ ಮೂರನೇದು ನೋಡಿ, ಈ ಕೋಟೆಗೆ 7 ಸುತ್ತಿನ ಕೋಟೆ ಅಂತ ಇಲ್ಲಿ ಹೆಸರು ಅಥವಾ ಗೋಡೆಗಳು ಇದ್ದಾವೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಕೂಡ ಸರಿ, 7 ಸುತ್ತಿನ ಕೋಟೆ ಅಂತಲೇ ಇದು ಫೇಮಸ್ ಆಗಿರ್ತಕ್ಕಂಥ ಕೋಟೆ, ಇದು ಚಿತ್ರದುರ್ಗದ ಕೋಟೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮದಕರಿ ನಾಯಕ 5 ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಮದಕರಿ ನಾಯಕ 5 ಏನು ಚಿಕ್ಕ ಸಂಸ್ಥಾನಗಳ ಮೇಲೆ ಪ್ರಶ್ನೆಗಳು ಬರ್ತಾವಂತ ನೀವು ಕೇಳಬಹುದು ವಿದ್ಯಾರ್ಥಿಗಳೇ. ಆಲ್ರೆಡಿ ಕೆಳದಿ ಶಿವಪ್ಪ ನಾಯಕನ ಬಗ್ಗೆ ಹಿಂದೆ ಇತ್ತೀಚೆಗೆ ಆದಂಥ ಒಂದು ಕ್ವಶನ್ ಪೇಪರಲ್ಲಿ ಕ್ವಶನ್ ಆಗಿದೆ.
ಪಕ್ಕಾ ಮುಂದೆ ಎಕ್ಸಾಮ್ಸಲ್ಲಿ ಈ ಒಂದು ಏನಪ್ಪ ಅಂತ ಅಂದರೆ ಮದಕರಿ ನಾಯಕನ ಮೇಲೆ ಪಕ್ಕಾ ಕ್ವಶನ್ ಆಗಬಹುದು. ಓಕೆನಾ, ಇವನ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನೋಡ್ಕೊಳ್ಳೋದು ನಮ್ಮ ಒಂದು ಧರ್ಮ ಆಗಿರುತ್ತೆ. ನೋಡ್ಕೊಳ್ಳೋಣ. ಮದಕರಿ ನಾಯಕ 5 ಚಿತ್ರದುರ್ಗದ ಪಾಳೆಗಾರರ ಕೊನೆಯ ಅರಸನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಈ ಒಂದು ಮದಕರಿ ನಾಯಕ 5ನನ್ನು ಹೈದರಾಲಿ ಅಂತಕ್ಕಂಥ ಒಂದು ಏನು ಮೈಸೂರಿನಲ್ಲಿ ಆಳ್ತಾ ಇರ್ತಕ್ಕಂಥ ಸುಲ್ತಾನ ಏನು ಮಾಡ್ತಾನೆ, ಅಟ್ಯಾಕ್ ಮಾಡಿ ಈ ಒಂದು ಮದಕರಿ ನಾಯಕನನ್ನು ಸೋಲಿಸಿ ಈ ಒಂದು ಸಂಪೂರ್ಣ ಚಿತ್ರದುರ್ಗದ ಏನು ಜಾಗ ಇದೆ ಅದನ್ನು ದೋಚ್ಕೊಳ್ತಾನೆ, ಅಥವಾ ಅದನ್ನು ಅವನು ಏನು ಮಾಡ್ತಾನೆ, ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ಕೊಳ್ತಾನೆ ಅಂತ ಇಲ್ಲಿ ನೋಡ್ಬೋದು. ಈ ಒಂದು ಮದಕರಿ ನಾಯಕ 5 ಚಿತ್ರದುರ್ಗದ ಪಾಳೆಗಾರರ ಕೊನೆಯ ಅರಸನಾಗಿದ್ದನು ಅಂತ ಕೊಟ್ಟಿದ್ದಾರೆ. 1ನೇ ಹೇಳಿಕೆ ಸರಿ ಇದೆ. ಅದೇ ರೀತಿ ಅವನು ಹೈದರಾಲಿಯ ವಿರುದ್ಧ ಹೋರಾಡಿದನು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ ಹೋರಾಡಿ ಅವನು ಸೋಲ್ತಾನೆ ಅಂತ, ಹಾಗಾಗಿ 2ನೇ ಹೇಳಿಕೆ ಕೂಡ ಸರಿ. ಅವನ ಸೋಲಿನ ನಂತರ ಚಿತ್ರದುರ್ಗ ಮೈಸೂರು ರಾಜ್ಯಕ್ಕೆ ಸೇರಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಓಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆಗೆ ನಾವು ಬರೋದಾದರೆ ನೋಡಿ, ಚಿತ್ರದುರ್ಗ ಕೋಟೆಯನ್ನು ಗ್ರಾನೈಟ್ ಬೆಟ್ಟಗಳ ಮೇಲೆ ನಿರ್ಮಾಣ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಗ್ರಾನೈಟ್ ಬೆಟ್ಟಗಳು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಆ ಒಂದು ಬೆಟ್ಟಗಳ ಇದನ್ನು ಕೂಡ ನಿಮಗೆ ಕ್ವಶನನ್ನು ಕೇಳ್ತಾರೆ, ಅಥವಾ ಯಾವ ಶೈಲಿಯಲ್ಲಿದೆ ಅಂತ ಕೇಳ್ಬೋದು, ಯಾವ ಬೆಟ್ಟಗಳು ಇದ್ದಾವೆ ಅಂತ ಕೇಳ್ಬೋದು, ಮತ್ತು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಕೇಳ್ಬೋದು. ಈ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು. ಇದು ಕಾಮನ್ ಸೆನ್ಸ್, ಇದು ಅಂದರೆ ಇಂಥವು ಓದ್ಕೊಂಡ್ಲೇಬೇಕು ನಾವು. ಇದು ಗ್ರಾನೈಟ್ ಬೆಟ್ಟಗಳ ಮೇಲೆ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ಏನಪ್ಪ ಅಂತ ಅಂದರೆ ಕೋಟೆ ಆಗಿದೆ. ಹಾಗಾಗಿ 1ನೇ ಹೇಳಿಕೆ ಸರಿ ಇದೆ. ಅದೇ ರೀತಿ 2ನೇ ಹೇಳಿಕೆ ನೋಡಿ, ಕೋಟೆಯಲ್ಲಿ ಮಳೆ ನೀರು ಸಂಗ್ರಹದ ವ್ಯವಸ್ಥೆಗಳಿವೆ. ನೋಡಿ ವಿದ್ಯಾರ್ಥಿಗಳೇ, ನೀವು ಆ ಒಂದು ಕೋಟೆಯನ್ನು ಯಾರಾದರೂ ಒಂದೊಬ್ಬರು ನೋಡಿದ್ರಿ ಅಂತ ಅಂದರೆ ಆ ಒಂದು ಕೋಟೆಯಲ್ಲಿ ಅಲ್ಲಲ್ಲಿ ಕಲ್ಯಾಣಿಗಳು ಕಂಡು ಬರ್ತವೆ. ಕಲ್ಯಾಣಿಗಳು ಅಂತಂದರೆ ಏನು, ನೀರಿನ ಒಂದು ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್. ಅಂದರೆ ಮಳೆ ಬಂದಾಗ ಆ ಒಂದು ನೀರು ಆ ಒಂದು ಬಾವಿಯ ಒಳಗೆ ಹೋಗಿ ನಿಂತ್ಕೊಳ್ಬೇಕು. ಆ ಒಂದು ಬಾವಿಗೆ ಬಂದಿರತಕ್ಕಂಥ ನೀರನ್ನು ಅವರೇನು ಮಾಡ್ತಾಯಿದ್ರು, ಬೇಸಿಗೆ ಕಾಲದಲ್ಲಿ ನೀರನ್ನು ಎತ್ತಿ ಯೂಸನ್ನು ಮಾಡ್ಕೊಳ್ತಾ ಇದ್ರು, ಅಥವಾ ಏನು ಬಾವಿಯಿಂದ ಏನು ಮೇಲಕ್ಕೆತ್ತೋತ ಏತ ನೀರಾವರಿ ಅಂತ ಏನು ಕರೀತಾರೆ, ಆ ರೀತಿಯಲ್ಲಿ ಅವರೇನು ಮಾಡ್ಕೊಳ್ತಾ ಇದ್ರು, ನೀರನ್ನು ಯೂಸ್ ಮಾಡ್ತಾಯಿದ್ರು. ಪೋಲನ್ನು ಮಾಡ್ತಾ ಇರಲಿಲ್ಲ, ಅಂದರೆ ಖರ್ಚು ಅಂದರೆ ವೇಸ್ಟ್ ಮಾಡ್ತಾ ಇರಲಿಲ್ಲ ನೀರು ಅಂತ, ಮಳೆ ನೀರನ್ನು ವೇಸ್ಟ್ ಮಾಡ್ತಾ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಕೋಟೆಯಲ್ಲಿ ಅನೇಕ ದ್ವಾರಗಳು ಮತ್ತು ರಹಸ್ಯ ಮಾರ್ಗಗಳು ಇದಾವೆ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಒನಕೆ ಓಬವ್ವನ ಕಿಂಡಿ ಕೂಡ ಒಂದು ರಹಸ್ಯ ಮಾರ್ಗ ಇದು. ಅದೇ ರೀತಿ ಅನೇಕ ದ್ವಾರಗಳು ಮತ್ತು ರಹಸ್ಯ ಮಾರ್ಗಗಳು ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಓಕೆನಾ, ಯಾಕಪ್ಪ ಅಂತ ಅಂದರೆ ನೀವು ಏನಾದರೂ ಕೋಟೆಯನ್ನು ನೋಡಿದರೆ ಆ ಒಂದು ಕೋಟೆಯನ್ನು ಹತ್ತೋದಕ್ಕೆ ಒಂದೇ ಜಾಗ ಇಲ್ಲ, ಬೇರೆ ಬೇರೆ ಜಾಗಗಳಿಂದ ಏನು ಮಾಡ್ತಾರೆ, ಒಳಗೆ ಬರ್ತಾರೆ ಜನರು. ಓಕೆನಾ, ಆದರೆ ಈಗ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಪ್ರಸ್ತುತವಾಗಿ ಅದಕ್ಕೆ ಎಷ್ಟಪ್ಪ ಫೀಸು ಅಷ್ಟೇ ಅಮೌಂಟನ್ನ ಇಷ್ಟು, ಅಂದರೆ ಟೂರಿಸ್ಟ್ ಅಮೌಂಟನ್ನು ಇಷ್ಟಂತ ಅವ್ರು ಇಟ್ಟಿರ್ತಾರೆ, ಆ ಒಂದು ಫೀ ಪೇ ಮಾಡೇ ಒಳಗೆ ಹೋಗಬೇಕು. ಈ ರೀತಿಯಾಗಿ ಮಾಡಿದ್ದಾರೆ. ಇವಾಗ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಇದೇನಾಗಿದೆ, ಈಗ ಪ್ರೊಟೆಕ್ಷನ್ನ ಪಡ್ಕೊಂಡಿದೆ. ಇದು ಗೊತ್ತಿರಬೇಕು. ಇಲ್ಲೂ ಕೂಡ ಆಪ್ಷನ್ ಡಿ 3 ಕೂಡ ಹೇಳಿಕೆಗಳು ಇಲ್ಲಿ ಸರಿ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಹೈದರಾಲಿ ಕ್ರಿಸ್ತಶಕ 1779ರಲ್ಲಿ ಚಿತ್ರದುರ್ಗವನ್ನು ವಶಪಡಿಸಿಕೊಂಡನು ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು. 1779ನೇ ಇಸವಿಯಲ್ಲಿ ಹೈದರಾಲಿ ಅಂತಕ್ಕಂತಹ ಒಂದು ಯಾರಪ್ಪ ಅಂತ ಅಂದರೆ ಮೈಸೂರಿನ ಸುಲ್ತಾನ, ಇವನೇನು ಮಾಡ್ತಾನೆ, ಮದಕರಿ ನಾಯಕ 5ನನ್ನು ಸೋಲಿಸಿ ಈ ಒಂದು ಚಿತ್ರದುರ್ಗದ ಒಂದು ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಒನಕೆ ಓಬವ್ವನ ಕಿಂಡಿ ನೀವು ಕೇಳಿರ್ತೀರ. ಆ ಒಂದು ಒನಕೆ ಓಬವ್ವನ ಕಿಂಡಿಯ ಮುಖಾಂತರ ಈ ಒಂದು ಹೈದರಾಲಿಯ ಸೈನ್ಯ ಏನಿರ್ತದೆ ಮುತ್ತಿಗೆಯನ್ನು ಹಾಕಿ ಆ ಒಂದು ಸಂಪೂರ್ಣ ಕೋಟೆಯನ್ನು ವಶಪಡಿಸಿಕೊಳ್ತದೆ, ಅದನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮದಕರಿ ನಾಯಕ 5 ಅವರ ಬಂಧನದಲ್ಲಿ ಇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಚಿತ್ರದುರ್ಗ ಮೈಸೂರು ರಾಜ್ಯದ ಭಾಗವಾಯಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಇಲ್ಲಿ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಈಗ ಯಾವುದಪ್ಪ ಅಂತ ಅಂದರೆ ಚಿತ್ರದುರ್ಗದ ಪಾಳೆಗಾರರ ಬಗ್ಗೆ ಆಯಿತು. ಈಗ ಕೆಳದಿ ನಾಯಕರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ವಿದ್ಯಾರ್ಥಿಗಳ ಸೇಮ್ ಕ್ವಶನ್ ಇದೇ ರೀತಿ ಕೇಳಿದ್ದಾರೆ. ಮತ್ತು ಕೆಳದಿ ಶಿವಪ್ಪ ನಾಯಕನ ಮೇಲೆ ಆಲ್ರೆಡಿ ಕ್ವಶನ್ ಆಗಿದೆ. ರಾಣಿ ಚೆನ್ನಮ್ಮಾಜಿ ಮೇಲೆ ಕೂಡ ಕ್ವಶನ್ ಆಗಿದೆ. ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ದಾರೆ, ರಾಣಿ ಚೆನ್ನಮ್ಮಾಜಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ತಪ್ಪು ಮಾಡಿ ಬಂದಿದ್ರು ವಿದ್ಯಾರ್ಥಿಗಳು. ಒಂದು ರಾಣಿ ಚೆನ್ನಮ್ಮಾಜಿ ಯಾರಂತ ಇವತ್ತು ನಾನು ತಿಳಿಸ್ಕೊಡ್ತೇನೆ. ವಿದ್ಯಾರ್ಥಿಗಳು ಕೆಳದಿ ನಾಯಕರಲ್ಲಿ ಇನ್ನೊಬ್ಬರು ರಾಣಿ ಚೆನ್ನಮ್ಮಾಜಿ ಅಂತ ಬರ್ತಾರೆ, ಚೆನ್ನಮ್ಮಾಜಿ ಅಥವಾ ರಾಣಿ ಚೆನ್ನಮ್ಮ ಅಂತ ಬರ್ತಾಳೆ. ಈ ಒಂದು ರಾಣಿ ಚೆನ್ನಮ್ಮ ಕೆಳದಿ ಶಿವಪ್ಪ ನಾಯಕ, ಕೆಳದಿ ಏನು ನಾಯಕರು ಇರ್ತಾರೆ ಅವರಲ್ಲಿ ಬರ್ತಕ್ಕಂಥ ರಾಣಿ ಇವಳು. ಈ ರಾಣಿ ಏನು ಮಾಡ್ತಾಳೆ, ಏನು ಶಿವಾಜಿಯ ಮಗನಾಗಿರ್ತಕ್ಕಂಥ ಒಬ್ಬನಿಗೆ, ರಾಜಾರಾಮ್ ಎಂಬತಕ್ಕಂಥ ಮಗನಿಗೆ ಇವಳೇನು ಮಾಡ್ತಾಳೆ, ಆಶ್ರಯವನ್ನು ಕೊಡ್ತಾಳೆ. ಆಶ್ರಯವನ್ನು ಕೊಟ್ಟಾಗ ಔರಂಗಜೇಬ್ ಎಂಬತಕ್ಕಂಥ ರಾಜ, ಔರಂಗಜೇಬ್ ಎಲ್ಲಿರ್ತಾನೆ, ಇವನು ಉತ್ತರ ಭಾರತದಲ್ಲಿ ಮೊಘಲರ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಔರಂಗಜೇಬ ಎಂಬತಕ್ಕಂಥ ರಾಜ ಈ ಒಂದು ಚೆನ್ನಮ್ಮಾಳನ್ನು ಏನು ಮಾಡ್ತಾನೆ, ಯುದ್ಧಕ್ಕೆ ಕರೀತಾನೆ. ಈ ಒಂದು ಯುದ್ಧಕ್ಕೆ ಕರೆದಂಥ ಚೆನ್ನಮ್ಮಾಳನ್ನು ಯುದ್ಧವನ್ನು ಮಾಡಿ ಸೋಲ್ತಾಳೆ ಇವಳು.
ಚೆನ್ನಮ್ಮ ಸೋಲ್ತಾಳೆ. ಅದನ್ನು ಇಲ್ಲಿ ಈ ಒಂದು ಏನಪ್ಪ ಅಂತ ಅಂದರೆ ಔರಂಗಜೇಬನ ಎದುರು ಅತ್ಯಂತ ಗಾಂಭೀರ್ಯವಾಗಿ ಯುದ್ಧವನ್ನು ಮಾಡಿದಂಥ ಮಹಿಳೆ, ಕರ್ನಾಟಕದ ಮಹಿಳೆ ಯಾರಪ್ಪ ಅಂತ ಕೇಳ್ಬೋದು. ಯಾರಪ್ಪ ಅಂತ ಅಂದರೆ ರಾಣಿ ಚೆನ್ನಮ್ಮ, ಕೆಳದಿಯ ರಾಣಿ ಚೆನ್ನಮ್ಮ. ಇದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಇದೆ, ನೋಡೋಣಂತೆ. ಈಗ ನೋಡಿ, ಮೊದಲನೇ ಹೇಳಿಕೆ, ಶಿವಪ್ಪ ನಾಯಕರು ಕೆಳದಿ ವಂಶದ ಅರಸರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಸರಿ. ಅವರು ಪ್ರಸಿದ್ಧ ಶಿವಪ್ಪ ನಾಯಕರ ಭೂಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದರು ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಭೂಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದವರಲ್ಲಿ ಈ ಒಂದು ಕೆಳದಿ ಶಿವಪ್ಪ ನಾಯಕ ಅಂತ ಏನು ಹೆಸರು ಬರುತ್ತೆ, ತುಂಬ ಇಂಪಾರ್ಟೆಂಟ್ ಹೆಸರು ಇದು. ಇವರೇನು ಮಾಡ್ತಾರೆ, ಭೂಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಇತ್ತೀಚೆಗೆ ನಾವೇನು ಭೂಕಂದಾಯವನ್ನು ನೋಡ್ತೀವಿ, ಇವರ ವ್ಯವಸ್ಥೆಯನ್ನೇ ನೋಡ್ತಾ ಇರತಕ್ಕಂಥದ್ದು. ನೆಕ್ಸ್ಟು, ಅವರು ರಾಜಧಾನಿಯನ್ನು ಕೆಳದಿಯಿಂದ ಇಕ್ಕೇರಿಗೆ ಸ್ಥಳಾಂತರ ಮಾಡಿದರು. ಇಕ್ಕೇರಿ ಎಲ್ಲಿದೆ? ಇಕ್ಕೇರಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಚೌಡಪ್ಪ ನಾಯಕ ಎಂಬತಕ್ಕಂಥ ವ್ಯಕ್ತಿ ಇದನ್ನು ಏನು ಮಾಡ್ತಾನೆ, ಈ ಒಂದು ರಾಜಧಾನಿಯನ್ನು ಮಾಡ್ತಾನೆ. ಬಟ್ ಇದನ್ನು ಏನಪ್ಪ ಅಂತ ಅಂದರೆ ಸ್ಥಳಾಂತರ ಮಾಡಿದ್ಯಾರಪ್ಪ ಅಂತ ಅಂದರೆ ಶಿವಪ್ಪ ನಾಯಕ ಏನು ಮಾಡ್ತಾನೆ, ಕೆಳದಿಯಿಂದ ಇಕ್ಕೇರಿಗೆ ಸ್ಥಳಾಂತರವನ್ನು ಮಾಡ್ತಾನೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಏನು ಗೊತ್ತಾಗಲಿಲ್ಲ ಅಂತಂದರೆ ಎಲ್ಲರೂ ಕೂಡ ಏನು ಮಾಡಬೇಕು, ಕಾಮೆಂಟ್ ಮಾಡಬೇಕು, ಸುಮ್ಮನೆ ಹೋಗಬಾರ್ದು. ಓಕೆನಾ, ಕಾಮೆಂಟ್ ಮಾಡಿ ಹೋಗಬೇಕು. ಸುಮ್ಮನೆ ಹೋದ್ರಿ ಅಂತಂದರೆ ಏನೂ ಕೂಡ ಯೂಸ್ ಆಗೋದಿಲ್ಲ, ನೆನಪಿರಲಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ರಾಣಿ ಚೆನ್ನಮ್ಮ ಕೆಳದಿ ರಾಜ್ಯವನ್ನು ಆಳಿದರು ಅಂತ ಕೊಟ್ಟಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲ, ಇವರು ಕೆಳದಿ ರಾಣಿ ಚೆನ್ನಮ್ಮ. ಓಕೆನಾ. ಮತ್ತು ಅವರು ಛತ್ರಪತಿ ಶಿವಾಜಿಯ ಪುತ್ರ ರಾಜಾರಾಮನಿಗೆ ಆಶ್ರಯವನ್ನು ನೀಡಿದರು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಆಶ್ರಯನವನ್ನು ಕೊಟ್ಟು ಔರಂಗಜೇಬನಿಂದ ಏನು ಮಾಡ್ತಾರೆ, ಯುದ್ಧವನ್ನು ಇವರು ಕೈಗಿಟ್ಕೋತಾರೆ ಅಂತ. ಅವರು ಮೊಘಲ್ ಚಕ್ರವರ್ತಿ ಔರಂಗಜೇಬನನ್ನು ವಿರೋಧ ಮಾಡಿದರು ಅಂತ. ಹೌದು ವಿದ್ಯಾರ್ಥಿಗಳೇ, ರಾಜಾರಾಮ್ ಏನು ಮಾಡಿರ್ತಾನೆ, ಔರಂಗಜೇಬನ ಒಂದು ಆಸ್ಥಾನದಲ್ಲಿ ಏನಪ್ಪ ಅಂತ ಅಂದರೆ ಜೈಲಿನಲ್ಲಿರ್ತಾನೆ. ಅವನು ಜೈಲಿನಿಂದ ತಪ್ಪಿಸ್ಕೊಂಡು ಬರಬೇಕಾದ್ರೆ ರಾಜಾರಾಮನಿಗೆ ಆಶ್ರಯವನ್ನು ರಾಣಿ ಚೆನ್ನಮ್ಮ ಕೊಡ್ತಾಳೆ. ಅದಕ್ಕಾಗಿ ಔರಂಗಜೇಬ ಏನು ಮಾಡ್ತಾನೆ, ರಾಣಿ ಚೆನ್ನಮ್ಮ ತನ್ನ ಒಂದು ಖೈದಿಗೆ ಆಶ್ರಯವನ್ನು ನೀಡಿದ್ದಕ್ಕಾಗಿ ಅವರ ಒಂದು ನಡುವೆ ಯುದ್ಧ ಆಗುತ್ತೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟೇ, ಇದೇನೂ ಕೂಡ ಇಲ್ಲ. ಮತ್ತು ಚಿಕ್ಕ ಚಿಕ್ಕ ಸಂಸ್ಥಾನಗಳ ಮೇಲೆ ಎಲ್ಲೋ ಒಂದು ಕ್ವಶನ್ ಬರುತ್ತೆ, ಹಾಗಂತ ಬರಲ್ಲ ಅಂತ ಅಲ್ಲ, ಇತ್ತೀಚೆಗೆ ಕ್ವಶನ್ ಆಗಿದೆ. ಪಕ್ಕಾ ನೆಕ್ಸ್ಟ್ ಕ್ವಶನ್ ಮದಕರಿ ನಾಯಕನ ಮೇಲೆ ಪ್ರಶ್ನೆ ಆಗ್ಬೋದು, ನೆನ್ಪಿಟ್ಕೊಳ್ಳಿ, ಪಕ್ಕಾ ಬರುತ್ತೆ. ಇಲ್ಲೂ ಕೂಡ ಆಪ್ಷನ್ ಡಿ ಸರಿಯಾಗಿದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಶಿವಪ್ಪ ನಾಯಕನು 17ನೇ ಶತಮಾನದಲ್ಲಿ ಆಳಿದರು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಭೂಕಂದಾಯ ಸುಧಾರಣೆಗಳಿಂದ ಅವನನ್ನು ಶಿಸ್ತಿನ ಶಿವಪ್ಪ ನಾಯಕ ಅಂದನೇ ಇಲ್ಲಿ ಹೆಸರು ಕರಿತಾ ಇದ್ರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಅವರ ಕಂದಾಯ ವ್ಯವಸ್ಥೆಯನ್ನು ನಂತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅನುಸರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ತುಂಬ ಇಂಪಾರ್ಟೆಂಟು. ಇಲ್ಲಿ ಅವರ ಒಂದು ಏನು ಕಂದಾಯದ ವ್ಯವಸ್ಥೆ ಏನಿದೆ, ಅವರನ್ನು ಶಿಸ್ತಿನ ಶಿವಪ್ಪ ನಾಯಕ ಅಂತಾನೆ ಯಾಕಪ್ಪ ಕರಿತಾ ಇದ್ರು ಅಂತ ಅಂದರೆ ಅಷ್ಟು ಶಿಸ್ತು ಇತ್ತು ಅವರಿಗೆ. ಅಂದರೆ ಇದನ್ನು ಮಾಡಬೇಕಾದ್ರೆ ಇದು ಮಾಡಲೇಬೇಕು, ಈ ರೀತಿ ಮಾಡಬೇಕಂದ್ರೆ ಇದೇ ರೀತಿ ಮಾಡಬೇಕು, ಈ ರೀತಿಯಾಗಿ ಶಿಸ್ತಿನ ಶಿವಪ್ಪ ನಾಯಕ ಅಂತಲೇ ಹೆಸರನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಈ ಒಂದು ಕೆಳದಿ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ರಾಜ ಇವನು, ಶಿಸ್ತಿನ ಶಿವಪ್ಪ ನಾಯಕ ಅಂತ. ಇಲ್ಲೂ ಕೂಡ ಎಲ್ಲ ಹೇಳಿಕೆಗಳು ಸರಿ ಇದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನೂ ಕೂಡ 2 ಕ್ವಶನ್ ಇದ್ದಾವೆ. ಒಂದು ಕ್ವಶನ್ ನಿಮಗೆ ಕೊಡ್ತೀನಿ, ಒಂದು ಕ್ವಶನ್ ನಾನು ಮಾಡ್ತೀನಿ. ಓಕೆನಾ. ಕೆಂಪೇಗೌಡ ಕ್ರಿಸ್ತಶಕ 1537ರಲ್ಲಿ ಬೆಂಗಳೂರನ್ನು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. ಈಗ ಯಲಹಂಕದ ನಾಡಪ್ರಭುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಅವರು ಬೆಂಗಳೂರು ಕೋಟೆಯನ್ನು ನಿರ್ಮಾಣ ಮಾಡಿದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಓಕೆನಾ. ಏನು ಚಿಕ್ಕ ಚಿಕ್ಕ ಸಂಸ್ಥಾನಗಳು ಬರ್ತವೆ ಅಂದರೆ ಕೆಳದಿ ಶಿವಪ್ಪ ನಾಯಕರು ಅಥವಾ ಕೆಳದಿ ನಾಯಕರು ಆಗಿರ್ಬೋದು, ಮತ್ತು ಇಲ್ಲಿ ಚಿತ್ರದುರ್ಗದ ಪಾಳೆಗಾರರು ಆಗಿರ್ಬೋದು, ಮತ್ತು ಯಲಹಂಕದ ನಾಡಪ್ರಭುಗಳು ಆಗಿರ್ಬೋದು. ಈ ಒಂದು 1565ನೇ ಇಸವಿಯಲ್ಲಿ ಏನು ತಾಳಿಕೋಟೆ ಯುದ್ಧ ನಡೆಯುತ್ತೆ. ತಾಳಿಕೋಟೆ ಯುದ್ಧ ನಡೆದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಾರೆ, ಅರವೀಡು ಮನೆತನ ಏನು ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಸಣ್ಣ ಸಣ್ಣ ಮನೆತನಗಳು ಏನಾಗ್ತವೆ, ಹುಟ್ಟುಕೊಳ್ತವೆ. ಅದಕ್ಕಿಂತ ಮುಂಚೆ ಇದ್ವು, ಆದರೆ ಆ ಒಂದು ಸಂದರ್ಭದಲ್ಲಿ ಜಾಸ್ತಿ ಹುಟ್ಟುಕೊಂಡು ಸಣ್ಣ ಸಣ್ಣ ಸಂಸ್ಥಾನಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಬರ್ತವೆ. ಅದರಲ್ಲಿ ಮುಖ್ಯವಾದವುಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಓಕೆನಾ. ಇಲ್ಲೂ ಕೂಡ ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3. ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಅಂತ. ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೆಳಗಡೆ ಅವ್ರೇನು ಮಾಡ್ತಾ ಇದ್ರು, ಸಾಮಂತರಾಗಿ ಏನಪ್ಪ ಅಂತ ಅಂದರೆ ರಾಜ್ಯಭಾರವನ್ನು ಆಳ್ತಾ ಇದ್ರು ಅಂತ. ಇಷ್ಟು ಗೊತ್ತಿರಬೇಕು. ಕೊನೆಯ ಪ್ರಶ್ನೆ ಇದೆ, ಇದಕ್ಕೆಲ್ಲರೂ ಕೂಡ ಆನ್ಸರ್ ಮಾಡಬೇಕು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ 1 ಅವರ ಹೆಸರನ್ನು ಇಡಲಾಗಿದೆ. 1ನೇ ಕೆಂಪೇಗೌಡ ಅವರ ಹೆಸರನ್ನು ಇಡಲಾಗಿದೆ ಅಂತ ಮೊದಲನೇ ಹೇಳಿಕೆ. ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಪ್ರತಿಮೆ ಇದೆ ಅಂತ ಕೊಟ್ಟಿದ್ದಾರೆ. ಯಾರಾದರೂ ವಿಮಾನ ನಿಲ್ದಾಣ ನೋಡಿದರೆ ಇದಕ್ಕೆ ಆನ್ಸರನ್ನು ಮಾಡಬಹುದು. ಕೆಂಪೇಗೌಡರನ್ನು ಬೆಂಗಳೂರಿನ ಸಂಸ್ಥಾಪಕರೆಂದು ಪರಿಗಣಿಸಲಾಗುತ್ತದೆ ಅಂತ. ಇಲ್ಲಿ 3ನೇ ಹೇಳಿಕೆ ಅಂತೂ 100% ರೈಟ್ ಇದೆ, ಹಾಗಾಗಿ 1ನೇ ಹೇಳಿಕೆ ಅಲ್ಲ. ಇನ್ನು 3 ಆಪ್ಷನಲ್ಲಿ 1 ಆಪ್ಷನ್ ಇದೆ. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಈ ಒಂದು ಪ್ರಶ್ನೆಗೆ ಎಲ್ಲರೂ ಕೂಡ ಆನ್ಸರ್ ಮಾಡಲೇಬೇಕು. ಮತ್ತು ವಿದ್ಯಾರ್ಥಿಗಳು ಸಣ್ಣ ಸಣ್ಣ ಸಂಸ್ಥಾನಗಳ ಮೇಲೆ ಕ್ಲಾಸ್ ಆಗಿದೆ ಆಲ್ರೆಡಿ, ಈಗೇನು ಮಾಡಿದ್ದೀನಿ.
ಇಷ್ಟೇ ಕ್ಲಾಸ್ ಆಗೋದು. ಇದ್ರ ಮೇಲೆ ನೀವೇನು ಮಾಡಬೇಕು, PDF ಅಲ್ಲಿ ಸ್ವಲ್ಪ ಓದ್ಕೊಂಡ್ರೆ ನಿಮಗೆ ಪಕ್ಕ ಯೂಸ್ ಆಗುತ್ತೆ. ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ, ಈ ಒಂದು ಬ್ಯಾಚನ್ನ ಪರ್ಚೇಸ್ ಮಾಡೋರಿದ್ರೆ ಒಂದ್ಸಲಿ ಬ್ಯಾಚನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟನ್ನು ತೊಗೊಂಡು ಇವತ್ತಿನ ತರಗತಿ ಯೂಸ್ಫುಲ್ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.